ಅಂದ್ರೆ ಇಷ್ಟ ದಿನ ನಾವು ಅನ್ಕೊಂಡಂಗೆ ಏನೂ ಇರ್ಲಿಲ್ವಾ? ಅಣ್ಣ ಮತ್ತೆ ನಿತ್ಯ ಮದ್ವೆನೇ ಆಗಿಲ್ವಾ? ಅಲ್ಲ, ನಿಜವಾಗ್ಲೂ ಮದ್ವೆ ಆಗಿಲ್ವಾ? ಇಲ್ಲ ರಾಧಿಕಾ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ರಾಧಿಕಾ, ಅಯ್ಯೋ ರಾಧಿಕಾ, ನಿನ್ ದಮ್ಮಯ್ಯ ಅಂತೀನಿ. ಈ ವಿಚಾರ ನೀನ್ ಯಾರಿಗೂ ಹೇಳ್ಬಾರ್ದು. ಇದನ್ನ ನಾನು ಹೇಳಿಲ್ಲ, ನೀನು ಕೇಳಿಲ್ಲ, ಓಕೆನಾ? ಅಯ್ಯೋ ನಿಧಿ, ನನಗೆ ಈ ವಿಷಯನ ನಂಬಕ್ಕಾಗ್ತಿಲ್ಲ. ನಾನು ಇನ್ಯಾರಿಗೆ ಹೇಳಿ? ಹಾಗಲ್ಲ ರಾಧಿಕಾ, ಈ ವಿಷಯ ಏನಾದ್ರೂ ಅಜ್ಜಿದಿರ್ ಗೊತ್ತಾದ್ರೆ ದೊಡ್ಡ ಸಮಸ್ಯೆನೇ ಆಗೋಗುತ್ತೆ. ಈ ಮದ್ವೆನೇ ಸುಳ್ಳು ಅಂತ ಏನಾದ್ರೂ ಸಡನ್ ಆಗಿ ಹೇಳಿದ್ರೆ ಏನ್ ಅನಾಹುತ ಆಗುತ್ತೋ ಏನು ಅಂತ ನನಗ್ ಭಯ ಆಗ್ತಿದೆ. ಅಕ್ಕನ್ ಮದ್ವೆ ಮಂಟಪದಲ್ಲೇ ನಿಂತೋದಾಗ ಎಲ್ರೂ ಹೇಗಾಗಿದ್ರು ಅಂತ ನೀನೇ ನೋಡಿದ್ಯಲ್ವಾ? ಇವಾಗ ಅವ್ರಿಗೆ ಸಮಾಧಾನ ಕೊಟ್ಟಿರೋದು ಈ ಮದ್ವೆ ಅನ್ನೋ ನಾಟಕ. ಇದು ನಾಟಕ ಅಂತ ಏನಾದ್ರೂ ಗೊತ್ತಾದ್ರೆ ಅವ್ರು ಹೇಗ್ ತಡ್ಕೊಳ್ತಾರೆ? ಅದಕ್ಕೆ ರಾಧಿಕಾ, ನಾವು ಯೋಚನೆ ಮಾಡಿ ಮಾತಾಡ್ಬೇಕು. ನೋಡ್ ನಿಧಿ, ಅಣ್ಣ ಮತ್ತೆ ನಿತ್ಯ ಮದ್ವೆ ಆಗಿರೋದನ್ನ ಕೇಳಿ ಯಾರೇನ್ ಅನ್ಕೋತಾರೋ ನನಗ್ ಗೊತ್ತಿಲ್ಲ. ನನ್ಗಂತೂ ಹಾಲಿಗೆ ಸಕ್ಕರೆ ಹಾಕೊಂಡ್ ಕುಡ್ದಷ್ಟು ಖುಷಿ ಆಗ್ತಿದೆ. ರಾಧಿಕಾ, ನೀನೇನ್ ಮಾತಾಡ್ತಿದ್ಯಾ? ನಿಧಿ, ನಾನೀಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನನಗೂ ನಿತ್ಯ ಅಂದ್ರೆ ತುಂಬಾ ಇಷ್ಟ. ನಿತ್ಯ ಎಷ್ಟು ಒಳ್ಳೆಯವರು ಅಂತ ನನಗೂ ಗೊತ್ತು. ಆದ್ರೆ ಅಣ್ಣನ ವಿಷಯ ಅಂತ ಬಂದಾಗ ಅವನ್ ಮನ್ಸಲ್ಲಿ ನೀನೇ ಇರೋದು ಅಂತ ನನಗ್ ಮೊದ್ಲಿಂದನೂ ಗೊತ್ತಿತ್ತು. ಅದಕ್ಕೆ ನೀವಿಬ್ರು ಮದ್ವೆ ಆಗ್ಲಿ ಅಂತ ಕಾಯ್ತಾ ಕೂತಿದೆ. ಆದ್ರೆ ಅದ್ಗೇನೇನೋ ಆಗಿ ಅಣ್ಣ ಮತ್ತೆ ನಿತ್ಯ ಮದ್ವೆ ಆದ್ರು. ನನಗೆ ಹಾರ್ಟ್ ಬ್ರೇಕ್ ಆದಂಗ ಅನ್ನಿಸ್ತು. ನಿಮ್ಮಿಬ್ರು ಪ್ರೀತಿಗೆ ಮೋಸ ಆಯ್ತು ಅಂತ ನಾನು ಎಷ್ಟು ಬೇಜಾರಾಗಿದ್ದೆ ಗೊತ್ತಾ? ಅದ್ಯಾವಾಗ ನಿತ್ಯ ತನಗ್ ತಾನಾಗೆ ತಾಳಿ ಕಟ್ಕೊಳ್ಳೋದನ್ನ ನೋಡಿದ್ನೋ ನನ್ಗೆ ಅವಾಗ್ಲೇ ಅನುಮಾನ ಶುರು ಆಯ್ತು. ಇವಾಗ ನಿನ್ ಮಾತು ಕೇಳಿದ್ಮೇಲೆ ಅದ್ ಪಕ್ಕ ಆಯ್ತು. ಹಬ್ಬ, ನಿಜವಾದ ಪ್ರೀತಿ ಸೋಲಲ್ಲ ಅನ್ನೋದು ನಿಜ ಆಗೋಯ್ತು ನೋಡು. ಇನ್ನ ನೀನು ಮತ್ತೆ ಅಣ್ಣ ಮದ್ವೆ ಆಗೋದನ್ನ ನೋಡಿ ಕಣ್ ತುಂಬಿಸ್ಕೋಬಹುದು. ಅಷ್ಟು ಸಾಕು ನನ್ಗೆ.